ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನೋಡ್ರಿ ಇವತ್ತು ನಾವು ಕಾರ್ ಗಾಡಿದು ಗ್ಯಾಸ್ ತುಂಬಿಸಾಕೊಂತೀವಿ. ಯಾಕಪ್ಪ ಅಂತಂದ್ರೆ ಒಂದು ಕಡೆ ಲಾಂಗ್ ಡ್ರೈವ್ ಹೋಗೋದೈತಿ. ನಮ್ಗೆ ಎಲ್ಲಿ ಹೊಂಟಿವಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡಂತ್ರಿ. ಈ ಪ್ಲೇಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಾ ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ನೀವು ಗ್ಯಾಸ್ ಮಾಡಿರಿ. ಸೊ ಲಾಸ್ಟ್ ವಿಡಿಯೋದಾಗ ಇದೇ ಪ್ಲೇಸಿಂದ ವಿಡಿಯೋ ಮಾಡಿ ಹಾಕಿ ನಾನು. ಸೊ ಮತ್ತು ಒಳ್ಳೆ ಇದೇ ಪ್ಲೇಸಿಗೆ ಬಂದೀವಿ. ಎಲ್ಲಪ್ಪ ಅಂತಂದ್ರೆ ಈ ಸರ್ಕಲ್ ನೋಡಿದ್ರೆ ನೀವು ಹೇಳ್ಬೋದು ಈ ಸರ್ಕಲ್ ಎಂಥ ಫೇಮಸ್ ಐತಿದೆ. ಸೊ ಇದ್ರ ಮಗ್ಲ ಒಂದು ದ್ವಾರ ಬಾಗಿಲು ಐತಿ. ಅದ್ರ ಮುಂದ್ಕತ ಒಂದು 100-200 ಮೀಟ್ರ್ ಹೋದ್ಮ್ಯಾಗ ಅಲ್ಲೊಂದು ನಿಮಗೆ ದೊಡ್ಡದು ದೇವಸ್ಥಾನ ಸಿಗುತ್ತೆ. ಯಾವುದಪ್ಪ ಅಂತಂದ್ರೆ ನೀವು ಗೆಸ್ ಮಾಡ್ಬೋದು. ನೋಡಿರ್ಬೇಕಾರೆ ಇಲ್ಲಿ ಬಂದೀವಿ. ಈಗ ನಿಮಗೆ ಇನ್ನೂ ತಿಳಿಸ್ಕೊಡ್ತೀನಿ. ಬಟ್ ಅಲ್ಲಿ ತನಕ ತಡ್ರಿ ನೋಡ್ರಿ. ಇದೇ ನೋಡ್ರಿ ದ್ವಾರ ಬಾಗಿಲು. ಎಲ್ಲಪ್ಪ ಅಂತ ನಿಮಗೆ ಗೊತ್ತು, ಶ್ರೀ ರಾಘವೇಂದ್ರ ರಾಯರ ಸನ್ನಿಧಿಗೆ ನಾವು ಇವತ್ತು ಮತ್ತೆ ಬಂದೀವಿ. ರಾಘವೇಂದ್ರ ರಾಯರ ದರ್ಶನಕ್ಕಾಗಿ ಬಂದೀವಿ. ಸೊ ನೋಡ್ರಿ ಇಲ್ಲಿ ಎಲ್ಲ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗೂ ಇದಿತ್ತು ಎಲ್ಲ. ಸೊ ನೋಡ್ರಿ ಲಾಸ್ಟ್ ಟೈಮ್ ಅದ್ರ ಬ್ಯಾಕ್ ಸೈಡ್ ಹೋಗಿದ್ವಿ, ಈಗೂ ಬ್ಯಾಕ್ ಸೈಡ್ ಹೋಗೋನು. ಬಟ್ ಬ್ಯಾಕ್ ಸೈಡ್ ಹೋಗಿದ ಮ್ಯಾಗ ಹೊಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಹಸ್ತು ಬಿಟ್ಟಿತ್ತು. ಸೊ ನಾನು ನೋಡ್ರಿ ಮಾತ್ರ ಇಡ್ಲಿ ಹೊಡೆದವ್ ನಾವು ರೆಡಿಯಾಗಿ ನಿಂತ್ಬಿಟ್ಟಿನಿ. ಇವರು ನಮ್ಮ ದೋಸ್ತರು ತೊಗೊಳಕತ್ತಾರ. ತೊಗೊಂಡವ್ರು ನಾನು ಇನ್ನೂ ತಿಂದಿಲ್ಲ, ಬಟ್ ತಿಂದು ಮುಗಿಸ್ಬಿಟ್ಟಿನಿ. ಇವ್ರು ಇನ್ನೂ ತಿನ್ನಾಕ ಕುಂತಾರ. ಸೊ ನೋಡ್ರಿ ಫೈನಲ್ ಆಗಿ ಈಗ ರಾಘವೇಂದ್ರ ರಾಯನ ತಕ ಬಂದು ಇಲ್ಲಿ ಗುಡಿ ಐತಿ. ಗುಡಿಯ ಮುಗಿದಿಂದ ಸೀದಾ ಒಳ್ಳೆ ಈಗ ಜಳಕ ಈಗ ಮಾಡಕೊಟ್ಟು ನಾಷ್ಟ ಇಷ್ಟ ಎಲ್ಲ ಮುಗಿಸಿ ಜಳಕ ಮಾಡಿ ಸೀದಾ ಮತ್ತು ಒಳ್ಳೆ ರಾಘವೇಂದ್ರ ರಾಯರ ದರ್ಶನಕ್ಕೆ ಹೋಗ್ತೀವಿ. ಸೊ ಅದೇ ಥರ ಇಲ್ಲಿ ನೋಡ್ರಿ ನಮ್ಮ ದೋಸ್ತರು ಒಂದು 4 ಮಂದಿ ಕಾರ್ ಸೈಡ್ ಪಾರ್ಕ್ ಮಾಡಿ ಬಂದೀವಿ. ಇಲ್ಲಿದ್ದ ಏನೈತಿ ಈಗ ಅವರು ಶಾಲು ಪಂಚ ತೊಗೊಂಡು ಸೀದಾ ಇಲ್ಲಿದ್ದ ಜಳಕ ಮಾಡಿ ಮತ್ತು ಒಳ್ಳೆ ಸೀದಾ ರಾಘವೇಂದ್ರ ಸನ್ನಿಧಿಗೆ ಹೋಗೋದ. ಬರ್ರಿ ಈಗ ಇಲ್ಲಿ ತೋರಿಸ್ತೀನಿ ಈಗ. ನೋಡ್ರಿ ಅವಾಗ ಅಲ್ಲೇ ಮುಂದೆ ತೆಪ್ಪ ಕಾಣಿಸ್ತಾವಲ್ಲ ಅಲ್ಲಿ ಜಳಕ ಮಾಡಿದ್ವಿ. ಸೊ ಈ ಸಲ ಈ ಕಡೆ ಅಂದ್ರೆ ಅಲ್ಲಿಕ್ಕಿಂತ ಈ ಕಡೆ ಮುಂದೆ ಬಂದು ಸ್ವಲ್ಪ ಸೊಲೋ ನೀರು ಇರ್ತಾವಂತ ಜಳಕ ಮಾಡಕೊಂತೀವಿ. ಜಳಕ ಮಾಡಿ ಒಳ್ಳೆ ಬಟ್ಟೆ ಗಿಟ್ಟಿ ಹಾಕ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ತಾಡ್ರಿ ಅಲ್ಲಿ ತನ. ಸೊ ನೋಡ್ರಿ ಇವಾಗ ನಾವು ಜಳಕ ಮಾಡಿ ಫುಲ್ ಬಟ್ಟೆ ಹಾಕ್ಕೊಂಡು ರೂಮ್ದಾಗ ಇಲ್ಲೇ ಜಳಕ ಮಾಡಿವಿ. ನೋಡ್ರಲ್ಲ ಈಗ 3 ಮಂದಿ ಹೆಂಗೆ ಹೊಂಟ್ರ ಮುಂದೆ ಬಟ್ಟೆ ಹಾಕ್ಕೊಂಡು ಮಸ್ತ್ ಜಿಂಗ್ ಚಕ್ಕಾಗಿ ಹೊಂಟ್ರ. ತಾಡ್ರಿ ಕಾರ್ ಗಾಡಿ ಹೋಗಿಂತ ತೋರಿಸ್ತೀನಿ. ಫೈನಲ್ ಆಗಿ ರೆಡಿಯಾಗಿ ಸೀದಾ ನಾವು ರಾಘವೇಂದ್ರ ರಾಯರ ಮಠಕ್ಕೆ ಹೊಂಟ್ಬಿಟ್ಟಿವಿ. ನೋಡ್ರಿ ಈಗ ಫುಲ್ ಔಟ್ಫಿಟ್ಟೆಲ್ಲ ಫುಲ್ ರೆಡಿಯಾಗಿ ಈಗ ಸೀದಾ ರಾಘವೇಂದ್ರ ರಾಯರ ಮಠಕ್ಕೆ ಎಂಟ್ರಿ ಆಗತ್ತಿ. ಒಳಗೆ ಎಂಟ್ರಿ ಆಗೋ ಮುಂದೆ ತೋರಿಸ್ತೀನಿ ತಡ್ರಿ. ಸೊ ಎಂಟ್ರಿ ಹಾಕಿನ ಮುಂಚೆ ರಾಘವೇಂದ್ರ ರಾಯರ ಮಠಕ್ಕೆ ಬಂದೀವಿ. ಸೊ ಅವ್ರದ್ದೊಂದು ನಾಮ ಬಡ್ಕೊಂಡು ಶ್ರೀ ರಾಘವೇಂದ್ರ ರಾಯರ ಸನ್ನಿಧಿಗೆ ಹೊಂಟೀವಿ. ಸೊ ನೋಡ್ರಿ ಜಗದೀಶನು ಬಡ್ಕೊಂಡು ಆಮೇಲೆ ಎಲ್ಲರೂ ಹಚ್ಕೊಂಡು ಕೇಸಿ ನೆಕ್ಸ್ಟ್ ಈಗ ಹೋಗೋದ ಶ್ರೀ ರಾಘವೇಂದ್ರ ರಾಯರ ಮಠಕ್ಕೆ. ನೋಡ್ರಲ್ಲಿ ಸೊ ನೋಡ್ರಿ ಫೈನಲ್ ಆಗಿ ರಾಘವೇಂದ್ರ ರಾಯರ ಮಠಕ್ಕೆ ಬಂದೀವಿ. ಈಗ ಇದು 2ನೇ ಸಲ. ಸೊ ಭಯ್ಯಂದು ಐಫೋನ್ ಇತ್ತಲ್ಲ, ಫಸ್ಟ್ ಫೋಟೋ ಶೂಟ್ ಮಾಡಿ ಕೇಸಿ ಆಮೇಲೆ ಒಳಗೆ ಹೋದ್ರ ಅಂತಂದು ಮಾಡೀವಿ. ಭಯ ಮತ್ತು ಕಾರ್ ತಗೋಕಂತಂದು ಅದ್ರ ಸಂಬಂಧ ಫೋಟೋ ಶೂಟ ಫಸ್ಟ್ ಮಾಡಿಬಿಟ್ಟಿವಿ ನೋಡ್ರಿ ಈಗ. ಸೊ ನೋಡ್ರಿ ಲಾಸ್ಟ್ ಟೈಮ್ ಏನೈತಿ ಗುಡಿ ಒಳಗೆ ಬರೋಣ ಕ್ಯಾಮ್ರಾ ಬಂದ್ ಮಾಡಿಬಿಟ್ಟಿದ್ದೆ. ಈ ಸತಿ ನಿಮ್ಗೆ ಆಲ್ಮೋಸ್ಟ್ ದರ್ಶನ ಮಾಡ್ಬೇಕಂತನ ಕರ್ಕೊಂಬಂದ್ಬಿಟ್ಟಿನಿ. ಸೊ ನೋಡ್ರಿ ಈ ಸತಿ ಮಾತ್ರ ಗುಡಿ ಪೂರ ಸುತ್ತರಿಸ್ತೀನಿ. ಒಳಗೆ ಹೋಗೋಣ ಬರ್ರಿ. ಇಲ್ಲಿ ಒಳಗೆ ಇದ ನೋಡ್ರಿ ಹೋಗೋದು ಬಾಗ್ಲ. ಇದೇ ಬಾಗ್ಲದಾಗಸೆ ಹೋಗೋಣ ಬರ್ರಿ. ನೋಡ್ರಿ ಒಳಗೆ ಬಂದೀನಿ ಈಗ. ಸೊ ಎಲ್ಲರೂ ನನ್ನ ನೋಡಕತ್ತಾರ. ಬಟ್ ಕ್ಯಾಮ್ರಾ ಹಿಡ್ದಿದ್ದು ನನಗೆ ಒಂಥರಪ್ಪ ಅಂಜಿಕೆ ಅನ್ಸತೈತಿ. ನೋಡೋಣ ಬರ್ರಿ. ಆದಷ್ಟು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಿಮಗೆ ರಾಯರ ಮುಂದೆ ತೋರಿಸ್ತೀನಿ. ಬಟ್ ಮುಂದೆ ಅವ್ರು ಏನಾರ ಅಂದ್ರಪ್ಪ ಅಂತಂತಂದ್ರೆ ಕ್ಯಾಮ್ರಾ ಅಲ್ಲಿಗೆ ಆಫ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ ಇದೆಲ್ಲ ಏನು ಪಾಳೆ ಮಾತ್ರ ಉದ್ದೈತಿ ಭಾಳ. ಪಾಳೆ ಹಚ್ಕೊಂತ ಹೋಗಿ ಮುಂದೆ ಹೋಗಿ ನಿಂತು ತೋರಿಸ್ತೀನಿ ನೋಡ್ರಿ ಇಲ್ಲಿ ನಿಮ್ಗೆ. ಸೊ ನೋಡ್ರಿ ರಾಘವೇಂದ್ರ ರಾಯರ ಸನ್ನಿಧಿ ಇಲ್ಲೇ ಐತಿ ನೋಡ್ರಿ, ಮುಂದೆ ಕಾಣಿಸುತ್ತಾ. ಬಟ್ ಇನ್ನೊಂದು ಸ್ವಲ್ಪ ಐತಿ ದೂರ. ಹೋಗೇಶ್ ಇಲ್ಲಿ ಬೆಳ್ಳಿ ಮೂರ್ತಿ ಐತಿ ರಾಘವೇಂದ್ರ ರಾಯರದ. ಬೆಳ್ಳಿ ಮೂರ್ತಿ ಮುಗಿದ್ಗಳೇನೆ ಸೀದಾ ಒಳಗೆ ತೋರಿಸ್ತೀನಿ ತಡ್ರಿ ನಿಮ್ಗೆ. ಇಲ್ಲಿ ನೋಡ್ರಿ ಇಲ್ಲೇ ಆಲ್ಮೋಸ್ಟ್ ಮುಂದೆ ಬಂದುಬಿಟ್ಟಿವಿ. ರಾಘವೇಂದ್ರ ರಾಯರ ಸನ್ನಿಧಿ ಮುಂದೆ ಆಲ್ಮೋಸ್ಟ್ ಮುಂದೆ ಬಂದುಬಿಟ್ಟಿವಿ. ಕ್ಯಾಮ್ರಾ ಮಾಡೋಕೆ ಅಲೋ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನಿಮಗೆ ಕಾಣುತ್ತಂತ ಅನ್ಕೊಂಡೀನಿ. ಎದುರಿಗೆ ಲಿಂಗು ಐತಿ, ಹನುಮಂತ ದೇವ್ರು ಐತಿ. ಇಲ್ಲೇ ನೋಡ್ರಿ ಇಷ್ಟ ತೋರಿಸೋದು. ಕ್ಯಾಮ್ರಾ ಹಿಡ್ದೀನಿ. ಬಟ್ ಅವರ
ವಿಡಿಯೋ ಮಾಡೋ ಅವಾಗಲ್ಲ ತಂದಿದ್ದಕ್ಕೆ ಬಂದ್ ಮಾಡಿ ಬ್ಯಾಕ್ ಸೈಡ್ ಬಂದಿ ನೋಡ್ರಿ, ಟೆಂಪಲ್ ಬ್ಯಾಕ್ ಸೈಡ್ ಇದೆ. ಸೊ ಲಾಸ್ಟ್ ಟೈಮ್ನು ನಾವು ಇಲ್ಲೇ ಕುಂತಿದ್ವಿ, ಈಗೂ ಅಲ್ಲೇ ಕುಂತೀವಿ ನೋಡ್ರಿ. ಇದೇ ಗುಡಿ ನೋಡ್ರಿ. ಇಲ್ಲೆಲ್ಲ ನಾವು ತೋರಿಸ್ತಾ ಇರ್ತೀನಲ್ಲಿ ನಿಮಗೆ. ಲಾಸ್ಟ್ ಟೈಮ್ ಇದನ್ನು ತೋರಿಸೀನಿ, ಬಟ್ ಬಲಕ್ಕೆ ಏನೈತಿ ಅದನ್ನು ತೋರಿಸಿದ್ದಿಲ್ಲ. ಈ ಒಂದು ವಿಡಿಯೋದಾಗ ತೋರಿಸ್ತೀನಿ. ಬಟ್ ರಾಘವೇಂದ್ರ ರಾಯರ ದರ್ಶನ ಮಾತ್ರ ಭಾರಿ ನಿಧಾನ್ಲಿ ಆತು. ನಾವು ಹೋದ ಟೈಮ್ನಾಗನ ಮಂಗಳಾರತಿ ಆತು, ಅದು ಭಾಳ ಖುಷಿ ಆಯ್ತು ನಮಗೆ ನೋಡ್ರಿ. 4 ಮಂದಿ, ನಾನು ಮಾಂತ ಆಮೇಲೆ ನಮ್ಮ ಜಗ್ಗ್ಯ ರಾಮ 4 ಮಂದಿ ಬಂದೀವಿ. ಸೊ ಮಸ್ತ್ ದರ್ಶನ ಆಯ್ತು. ಯಾಕಪ್ಪ ಅಂತಂತಂದ್ರೆ ಭಾರಿ ದರ್ಶನ. ಲಾಸ್ಟ್ ಟೈಮ್ ಅಷ್ಟೊಂದು ದರ್ಶನ ಆಗಿದ್ದಿಲ್ಲ, ಬಟ್ ಈ ಸಲ ಮಾತ್ರ ಭಾರಿ ನಿಧಾನಲೇ ದರ್ಶನ ಮಾಡಿದ್ವಿ. ಸೊ ನೋಡ್ರಿ, ಇಲ್ಲಿದ್ದ ನಿಮ್ಗೆ ಈ ಕಡೆ ನಾ ಲಾಸ್ಟ್ ಟೈಮ್ ಬರೀ ಇಷ್ಟ ತೋರಿಸಿದ್ದೆ, ಬಟ್ ಈ ಸಲ ಮುಂದೆಲ್ಲ ತೋರಿಸ್ತೀನಿ. ಸೊ ಅದರ ಬಲಭಾಗದಾಗ ಇಲ್ಲಿ ಒಂದು ಮೂರ್ತಿ ಐತಿ, ಸಣ್ಣದೊಂದು ತೇರು ಐತಿ. ಅದರ ಬಲಭಾಗದಾಗ ಇಲ್ಲಿ ಬಲಕ್ಕೆ ಊಟದ ಹಾಲ್ ಐತಿ. ಬಟ್ ಇಲ್ಲೆಲ್ಲ ನೋಡ್ರಿ ಗೋಲ್ಡನ್ ಕಲರ್ದಲ್ಲಿ ಲೇಪನ ಮಾಡ್ಯಾರ. ಸೊ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗೆ ಬಂದೀವಿ ನೋಡ್ರಿ. ಹೊರಗೆ ಬಂದ್ಗಳೇ ವ್ಯೂ ನೋಡ್ತೀವಿ. ಫುಲ್ ಸಿಕ್ಕಾಪಟ್ಟೆ ಬಿಸಿಲು. ಮಧ್ಯಾಹ್ನ 12 ಗಂಟೆ ಆಗಿಬಿಟ್ಟೈತಿ ನೋಡ್ರಿ. ರಾಘವೇಂದ್ರ ರಾಯರ ಸನ್ನಿಧಿ ಈಗ ವಂದನೆಗಳಂಥ ಸಮಯ ನೋಡ್ರಿ. ಈಗ ಫುಲ್ ರಾಘವೇಂದ್ರ ರಾಯರ ಮಠ ಎಷ್ಟೊತ್ತು ನೋಡಿದ್ರು ನೋಡ್ಬೇಕಂತ ಅನಿಸ್ತಿರ್ತೈತಿ. ರಾಘವೇಂದ್ರ ರಾಯರ ಮಠದ ತನಕ ಬಂದೀವಿ. ಇದಿಷ್ಟು ಒಂದು ಸ್ವಲ್ಪ ಪಳಾರ ಆಮೇಲೆ ಕೈ ಕಟ್ಕೊಂಡು ದಾರೋ ಎಲ್ಲ ತೊಗೋಬೇಕಂತಂದು ಡಿಸೈಡ್ ಮಾಡಿ ತೊಗೊಂಡು ಇಲ್ಲೇ ಆದಷ್ಟು ಎಷ್ಟಾಗತ್ತೆ ಅಷ್ಟು ಕಟ್ಕೊಳಕ್ಕೆ ಕುಂತಾರ. ಉಳ್ಕಿದ್ದೇನೈತಿ ಪ್ರಸಾದ ಟೈಪ್ ಮನೆಗೆ ಬೇಯಕ್ಕೆ ಕೂತಾರ ನೋಡ್ರಿ ನಮ್ಮ ದೋಸ್ತರು. ಬಟ್ ನಾನು ಒಂದು ಕಟ್ಕೊಂಡೀನಿ, ಭಾರಿ ಚಲೋ ಅನ್ಸುತ್ತೆ ನೋಡ್ರಿ. ನಮ್ಮ ರಾಮ ಕರುಂದನಿ ಮಾಲಾಸಿ ಏನಂತಾರಲ್ಲ ಅದನ್ನು ತೊಗೋಬೇಕಂತ ಮಾಡಿ ತೊಗೊಂಡ ನೋಡ್ರಿ. ಸೊ ನೋಡ್ರಿ, ನಾವೀಗ ಅಲ್ಲಿದ್ದ ಮುಗಿಸ್ಕೊಂಡು ಸೀದಾ ಬರುವಾಗ ಟೆಂಪಲ್ ಬಿಟ್ಟು ಬರುವಾಗ ಇಲ್ಲೊಂದು ಆಂಜನೇಯದ್ದು ಕಾಣುತ್ತೆ ನಿಮ್ಗೆ. ಸೊ ಆ ಟೆಂಪಲ್ನ ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಹೈಟ್ ಐತ್ರಿ. ಅದು ಮಿನಿಮಮ್ ಒಂದು 40 ಫೀಟ್ರ್ ಐತದ, ಅಷ್ಟು ಹೈಟ್ ಐತದ. ಸೊ ಇಲ್ಲೈತೆ ನೋಡ್ರಿ, ಇದ ಟೆಂಪಲಿದ್ದ ಬರುವಂಥ ಪ್ಲೇಸ್. ಇದು ದಾಟಿ ಟೆಂಪಲದ್ದು ಹೊರಗೆ ಬಂದ್ಗಳೇ, ದ್ವಾರ ಬಾಗಿಲು ಬಿಟ್ಟು ಹೊರಗೆ ಬಂದ್ಗಳೇ ನಿಮಗೆ ಕಾಣಿಸುತ್ತೆ. ಅಲ್ಲಿ ಶ್ರೀರಾಮ ಮಂದಿರ ಮಾಡುವಂಥ ರಾಮ ಕಾಣ್ತಿರ್ಬೋದು ನಿಮಗೆ. ಸೊ ನೋಡ್ರಿ, ಫೈನಲ್ ಆಗಿ ನಾವು ನಮ್ಮ ಕಾರ್ದಾಗ ಬಂದೀವಿ. ಕಾರ್ ಹತ್ತಿ ಮತ್ತೆ ಮುಂದೆ ಹೋಗೋಣ ನೋಡ್ರಿ. ಈಗ ನೋಡ್ರಿ, ನಡೂರು ರೋಡ್ನಾಗ ಹೋಗೋ ಹೊತ್ನ್ಯಾಗ ನಮ್ಮ ದೋಸ್ತರು ಬರೀ ಫೋಟೋ ಶೂಟ್ ಮಾಡ್ಬೇಕಂತಾನೆ ನಿಂತು ಬಿಟ್ರ. ಫೋಟೋ ವೀಡಿಯೋ ಏನು ಇವರ ತೊಗೋತಾರೆ, ಏನು ಯಾರು ತೊಗೋತಾರೆ. ಇವ ಮಾಂತ ಬರೀ ಸ್ಲೋ ಮೋಷನ್ ವೀಡಿಯೋ ಮಾಡೋ. ಇವ ಸ್ಲೋ ಮೋಷನ್ ಕಿಂಗ್. ಇವ ಕಬಡ್ಡಿ ರೊನಾಲ್ಡೋ ಮಾಂತು. ಫೋಟೋಗ್ರಾಫರ್ ಮುಸ್ತಫಾ ನೋಡ್ರಿ ಎಷ್ಟು ನೈಸ್. ಇವರಿಬ್ಬರು ಇಲ್ಲಿ ಫೋಟೋ ತೊಗೊಳಕತ್ತಾರ. ಇಲ್ಲಿ ನೋಡ್ರಿ, ಇಲ್ಲ ಈ ಫೋಟೋ ತೊಗೊಳೋ ಗ್ಯಾಪ್ನಾಗ ಹುಡುಗಿ ಜೊತೆ ಮಾತಾಡ್ಕೊಂಡು ನಿಂತಾನೆ. ಈಗ ಕಷ್ಟ ಸುಖ ಭಾಳ ಐತೆ ಅನ್ನೋರ್ಗತ್ತಾರ. ಇವ ಎಲ್ಲರ ಗ್ಯಾಂಗ್ನಾಗ ಹಿಂಗೆ ಟೂರಿಗೆ ಹೋದಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಹಿಂಗೆ ಒಬ್ರು ಇರ್ಬೇಕು ಇವರು. ಇವ್ರು ನೋಡಿದ್ರೆ ಇಲ್ಲಿ ಫೋಟೋ ತೊಗೊಳಕ್ಕೆ ಕುಂತಾರ. ಅವ ನೋಡಿದ್ರೆ ಅಲ್ಲಿ ಹುಡುಗಿ ಜೊತೆ ಮಾತಾಡ್ಕೊಂತಾರ. ನಮ್ಮ ಭಯ ಕಾರ್ ಗಡೆ ಮಾತ್ರ ಸುಮ್ಕೊಂತ ಬಿಟ್ಟಾನ. ಇವ್ರ ಕೈಯಾಗ ಫೋನ್ ಕೊಟ್ಟಾನ, ಐಫೋನ. ಭಯಾಂದ ಐಫೋನ ಫೋನ್ ಕೊಟ್ಟು ಕೇಸಿ ಗಪ್ ಕುಂತ ಬಿಟ್ಟಾನ. ಇವಾಗ ಭಾರಿ ಫೋಟೋ ಶೂಟ್ ನಡ್ಸೋರ್ಗತ್ತಾರ. ಇವರು ನಿಂತು ಬಿಟ್ರಿ. ಇವರು ಅದು ಎಂತಲ್ಲಿ ಬಂದು ತಗ್ಸೋಣಕತ್ತಾರ ಗೊತ್ತಾ ನೋಡ್ಬೇಕ. ಎಂತಲ್ಲಿ ಬಂದು ಫೋಟೋ ಗಿಟೋ ತಗ್ಸೋಣಕಾಗ್ಬಿಟ್ರು ಅವರು. ಆ ಸೂರ್ಯ ಸಮಕ ಇವ್ರು ನೋಡಿ ಕೇಸಿ ಮುನಿಗೆ ಹೋಗ್ಬಿಟ್ಟವನ್ನ. ಎಲ್ದಾಗ ನಿಮ್ಮವ್ರು ನೀವು ಭಾಳ ಕರ್ಗಿದ್ರಿ ಮತ್ತು ನಾನು ಬೆಳಗ್ಗೆ ಸತ್ತು ಇಕ್ಕಿರಿ ಅಂತಂದು ಆ ಸಮಕ ಮುನಿಗೆ ಹೋಗ್ಬಿಟ್ಟವ್ ನಾವು. ಅವನ್ನ ಸೂರ್ಯ ಮುನಿಗಿದ ಏನು ಕಾತ್ಲಾತು. ನಾವು ಇನ್ನೂ ಊರಿಗೆ ಹೋಗೋದು. ಊರಿಗೆ ಹೋಗಿಂದ ಮತ್ತೆ ತಿಂತಾರೆ ಅಲ್ಲಿವರೆಗೆ ಬರ್ರಿ. ಸೊ ನೋಡ್ರಿ, ರಾಘವೇಂದ್ರ ರಾಯರ ಸನ್ನಿಧಿ ಬಂದು ರಾಘವೇಂದ್ರ ರಾಯರ ಮಠಕ್ಕೆ ಬಂದು ಎಲ್ಲ ದರ್ಶನ ಪಡೆದೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇದು ನಮ್ಮ ಸಮಾಧಾನಕ್ಕೆ ಹಾಕಿರೋಂಥ ಬ್ಲಾಗ್ ನಾವು ಹೈಲೈಟ್ ಆಗ್ಬೇಕಂತ ಎಲ್ಲಿ ಹಾಕಿಲ್ಲ, ಬಟ್ ಬ್ಲಾಗ್ ನಮಗೆ ಇಷ್ಟ ಆದ್ರೆ ಸಾಕು. ಸೊ ರಾಯರ ಸನ್ನಿಧಿಯನ್ನು ಮುಟ್ಟಿವಿ. ರಾಯರ ಇದ್ದಾರೆ, ಎಲ್ಲರೂ ರಾಯರನ್ನ ನಂಬ್ರಿ, ನಿಮಗೆ ಒಳ್ಳೇದು ಮಾಡ್ತಾರಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸಾಕತ್ತೀನಿ ರೀ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.